ವಿಚಾರ ಅಂತ ಹೇಳಿದ್ರೆ ಕೋಲಾರ ಟಿಕೆಟ್ ವಿಚಾರ. ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಸಿಕ್ಕಿಲ್ಲ, ಮಿಸ್ ಆಗಿದೆ. ಸೊ ಮುನಿಯಪ್ಪ ಅವ್ರ ನಡೆ ಏನಾಗಿರುತ್ತೆ, ಏನಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಈಗ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ನೋಡಿ. ಅಳಿಯನಿಗೆ ಸಿಗದ ಟಿಕೆಟ್, ಚಿಕ್ಕಬಳ್ಳಾಪುರದಿಂದಲೂ ಕೂಡ ಅಂತರ ಕಾಯ್ದುಕೊಳ್ಳೋದಕ್ಕೆ ಮುನಿಯಪ್ಪ ಅವರು ನಿರ್ಧರಿಸಿದ್ರ. ಮುನಿಯಪ್ಪ ಪ್ರಚಾರಕ್ಕೆ ಬಾರದೇ ಇದ್ರೆ 6 ಕ್ಷೇತ್ರಗಳಲ್ಲಿ ಎಡಗೈ ಎಸ್ಸಿ ಸಮುದಾಯದ ವೋಟ್ ನಮ್ಮ ಕೈ ತಪ್ಪಿಡುತ್ತಲ್ಲ ಅನ್ನೋ ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಹೀಗಾಗಿ ಇದನ್ನು ಸರಿಪಡಿಸಬೇಕು ಅಂತ ಮುನಿಯಪ್ಪ ಅವ್ರನ್ನ ವೇದಿಕೆಗೆ ಹತ್ತಿಸಲೇಬೇಕು, ಪ್ರಚಾರದಲ್ಲಿ ಅವ್ರನ್ನ ಬಳಸ್ಕೊಳ್ಳೇಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಎಐಸಿಸಿ ನಾಯಕಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ವೇದಿಕೆಯನ್ನ ಹಂಚಿಸಬೇಕು, ಜೊತೆಗೆ ವೇದಿಕೆಯಲ್ಲಿ ಎಲ್ಲವೂ ಸರಿಪಡಿಸಬೇಕು ಅನ್ನೋ ಪ್ಲಾನ್ ಅನ್ನ ಕೂಡ ಮಾಡಲಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. 3-4 ಕಡೆ ಪ್ರಚಾರದಲ್ಲಿ ತೊಡಗುವಂತೆ ಮಾಡಿ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ ರಾಜ್ಯ ಕಾಂಗ್ರೆಸ್ ಘಟಕ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ತಿಳಿದು ಬರ್ತಾ ಇದೆ. ರೈಟ್, ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್, ಲಾಸ್ಟ್ ಟೈಮ್ ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಮುನಿಯಪ್ಪ ಅವ್ರು ಹೇಳಿದ್ರು, ನಮ್ಮ ಸಮುದಾಯ ಮಧ್ಯ ಕರ್ನಾಟಕ ಸೇರಿದಂತೆ ಅನೇಕ ಭಾಗಗಳಿದೆ, ನನ್ನ ಅಳಿಯನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲ ವ್ಯತಿರಿಕ್ತ ಪರಿಣಾಮ ಆಗುತ್ತೆ, ಸಮುದಾಯದವ್ರಿಗೆ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ. ಆಗ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬೇರೆ ರೀತಿಯಾದಂತಹ ಸ್ಟ್ರಾಟಜಿ ಕಡೆ ಒತ್ತು ಕೊಟ್ಟಿತ್ತು. ಈಗ ಅದು ಬ್ಯಾಕ್ ಫೈರ್ ಆಗುತ್ತೆ ಅನ್ನೋ ಆತಂಕನ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಇದೆಯಾ? ಡ್ಯಾಮೇಜ್ ಕಂಟ್ರೋಲ್ ಭಾಗ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ? ಮಮತಾ, ಒಂದಂತೂ ಸ್ಪಷ್ಟ, ಎಡಗೈ ಮತ್ತು ಬಲಗೈ ದಲಿತ ಸಮುದಾಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲು ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ಹಂತದಲ್ಲಿ ಡಿಫರೆನ್ಸ್ ಇತ್ತು ಮತ್ತು ಇದೆ ಅನ್ನುವಂಥದ್ದು ರಾಜಕೀಯ ಆಗ್ತಿರುವಂಥ ಚರ್ಚೆ ಕೂಡ. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಕಾಂಗ್ರೆಸ್ ಅದೇ ರೀತಿಯಲ್ಲಿ 3 ಬಲಗೈ ಸಮುದಾಯಕ್ಕೆ ಕೊಟ್ಟರೆ 2 ಎಡಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಟ್ಟಿದೆ. ಆದರೆ ಎಡಗೈ ಸಮುದಾಯದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡವರು 7 ಬಾರಿ ಸಂಸದರಾಗಿ 2 ಬಾರಿ ಕೇಂದ್ರ ಸಚಿವರಾಗಿರುವಂತಹ KH ಮುನಿಯಪ್ಪನವರು. KH ಮುನಿಯಪ್ಪನವರ ಕುಟುಂಬಕ್ಕೆ ಟಿಕೆಟ್ ಸಿಗದೆ ಇದ್ರೆ ಅದು ಬೇರೆದೇ ಸಂದೇಶ ಹೋಗುತ್ತೆ, ಕೊಡಲೇಬೇಕು ಅಂತೇಳಿ ಸ್ವತಃ AICC ಅಧ್ಯಕ್ಷರೇ ಕೂಡ ಪಟ್ಟು ಹಿಡಿದು ಟಿಕೆಟ್ ಅನ್ನು ಅಂತಿಮಪಡಿಸಿದ್ರು. ಆದರೆ ಕಡೆಗಳಿಗೆಯಲ್ಲಿ ಸ್ಥಳೀಯವಾದ ಬಂಡಾಯದ ಕಾರಣಕ್ಕಾಗಿ ಟಿಕೆಟ್ ಅನ್ನು ಬದಲಾಯಿಸಲಾಗಿದೆ. ಎಡಗೈ ಸಮುದಾಯಕ್ಕೆ ಕೊಟ್ಟರು ಕೂಡ ಮುನಿಯಪ್ಪ ಅವರ ಕುಟುಂಬಕ್ಕೆ ಸಿಕ್ಕಿಲ್ಲ. ಈ ಸಿಟ್ಟನ್ನು ಮುಂದಿಟ್ಕೊಂಡು ಏನಾದರೂ ಮುನಿಯಪ್ಪ ಅವರು ಸೈಲೆಂಟ್ ಆದರೆ ಕನಿಷ್ಠ 2 ಕ್ಷೇತ್ರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಅಕಸ್ಮಾತ್ ಅವರೊಂದು ಸಂದೇಶವನ್ನು ಕಳಿಸುವ ಪ್ರಯತ್ನವನ್ನು ಮಾಡಿದ್ರೆ ತಮ್ಮ ಸಮುದಾಯಕ್ಕೆ ಕನಿಷ್ಠ 5-6 ಕ್ಷೇತ್ರಗಳಲ್ಲಿ ಇದರ ಹೊಡೆತ ಬೀಳಬಹುದು ಕಾಂಗ್ರೆಸ್ಗೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳೆಯದ ಆತಂಕ. ಅವರು ಅಕಸ್ಮಾತ್ ಯಾರ ಮಾತು ಕೇಳದೇ ಇದ್ರು ಕೂಡ AICC ಹಿರಿಯ ನಾಯಕರುಗಳಾಗಿರ್ತಾರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರುಗಳ ಮಾತಂತೂ ಕೇಳ್ತಾರೆ. ಅದಕ್ಕೆ AICC ನಾಯಕರು ವಿಶೇಷವಾಗಿ ಸೋನಿಯಾ ಗಾಂಧಿ ಅವರು ರಾಜ್ಯಕ್ಕೆ ಬಂದರೆ ಅವರ ಜೊತೆ ಒಂದಷ್ಟು ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ಪ್ರಚಾರದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡೋದು ಸೇರಿದಂತೆ ಏನೆಲ್ಲ ಅಸ್ತ್ರಗಳಿದಾವೆ ಸಮಾಧಾನ ಪಡಿಸಲಿಕ್ಕೆ, ಮುನಿಯಪ್ಪ ಅವರ ಬೇಸರವನ್ನು ನೋವನ್ನು ಹೋಗಲಾಡಿಸಲಿಕ್ಕೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರುಗಳು ಹೆಚ್ಚು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಅಂಥದ್ದೊಂದು ಪ್ಲಾನ್ ಅನ್ನು ಮಾಡಿ ಸಿದ್ಧತೆ ಮಾಡಿ ಎಕ್ಸಿಕ್ಯೂಟ್ ಮಾಡಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಮುನಿಯಪ್ಪ ಅವರ ಮುನಿಸಿನಿಂದ ಎಡಗೈ ಸಮುದಾಯದಿಂದ ಆಗಬಹುದಾದ ಸಂಭವನೀಯ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಮಮತಾ. ಇದ್ರ ಜೊತೆಗೆ ಪ್ರಾಬಬ್ಲಿ ಸುಕೇಶ್, ಮುನಿಯಪ್ಪ ಅವ್ರನ್ನ ಸಮಾಧಾನ ಕೊಡಿಸುವಂತಹ ಪ್ರಯತ್ನ ರಾಜ್ಯ ಕಾಂಗ್ರೆಸ್ ನಾಯಕರ ಕೈಲಿ ಉಳಿದಿಲ್ಲ ಅನ್ನೋ ಅಸಹಾಯಕತೆ ಕೂಡ ಇದರಲ್ಲಿ ವ್ಯಕ್ತವಾದಂಗೆ ಕಾಣಿಸ್ತಾ ಇದೆ ನನಗೆ. ಯಾಕಂದ್ರೆ ಅವರು ಟಿಕೆಟ್ ವಿಚಾರದಲ್ಲಿ ಏನು ಗಲಾಟೆ ಆಯಿತು ಕೋಲಾರದಲ್ಲಿ, ಅದು ಬಹುತೇಕ ಒಂದು ರೀತಿಯ ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳೇ ಇದ್ರು. ಅವರೆಲ್ಲರೂ ಕೂಡ ಅವ್ರನ್ನ ಕೂರಿಸಿ ಸಮಾಧಾನ ಮಾಡಬಹುದಾಗಿದ್ದು CM ಅಥವಾ DCM ಆ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವರ ಕೈ ಮೀರ್ತು ಅನ್ನುವಂಥ ರೀತಿಯಲ್ಲಿ ಅವರೇ ಹೇಳ್ಕೊಂಡ್ರು. ನಮ್ಮ ವ್ಯಾಪ್ತಿ ಮೀರಿದೆ ಅಂತ AICC ಅಂಗಳಕ್ಕೆ ತಳ್ಳಿದ್ರು ಆ ವಿವಾದದ ಚೆಂಡನ. ಅಲ್ಲಿಗೆ ಅಂತಿಮವಾಗಿ ಒಂದು ಬೇರೆ ತೀರ್ಮಾನವನ್ನು ಅನಿವಾರ್ಯವಾಗಿ ಮಾಡಬೇಕಾಯ್ತು. ಸ್ವತಃ AICC ಅಧ್ಯಕ್ಷ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡೋಕೆ ಮನಸ್ಸು ಮಾಡಿದ್ರೂ ಕೂಡ ಇಲ್ಲಿನ ಪರಿಸ್ಥಿತಿಯ ತೀವ್ರತೆಗೆ ಅವ್ರು ಹಾಗೆ ಮಾಡಬೇಕಾಯ್ತು. ಆದರೆ ಒಂದು ಸ್ಪಷ್ಟ ಆಯ್ತು, ಅಲ್ಲಿಗೆ ರಾಜ್ಯ ನಾಯಕರ ವ್ಯಾಪ್ತಿಯನ್ನ ಮೀರಿತ್ತು ಅದು ಅನ್ನುವಂಥದ್ದು. ಅವರ ವಿರುದ್ಧ ಬಂಡಾಯದ ಶಮನಕ್ಕೆ ಆಗಲಿಲ್ಲ ಅಂದಮೇಲೆ ಅವರನ್ನ ಸಮಾಧಾನ ಪಡಿಸಲಿಕ್ಕೆ ರಾಜ್ಯ ನಾಯಕರ ಕೈಲಿ ಆಗುತ್ತಾ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಹಾಗಾಗಿ AICC ನಾಯಕರ ಮೊರೆ ಹೋಗುವ ಮೂಲಕವಾಗಿ ಡ್ಯಾಮೇಜ್ ಕಂಟ್ರೋಲ್ ಪ್ಲಾನ್ ಅನ್ನ ಸರಿ ಮಾಡಬೇಕು, ಸಿದ್ಧಪಡಿಸಬೇಕು ಅನ್ನುವಂಥದ್ದು ಬಹುಶಃ ರಾಜ್ಯ ಕಾಂಗ್ರೆಸ್ ನಾಯಕರ ಒಂದು ಚಿಂತನೆ ಇದ್ದಂತೆ ಕಾಣಿಸ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ದಲಿತ ಎಡಗೈ ಸಮುದಾಯದ ಓಟು ಎಲ್ಲಿ ಕೈ ತಪ್ಪಿಬಿಡುತ್ತೋ, ಕ್ರೋಢೀಕರಣ ಆಗ್ಲಿಲ್ಲ ಅಂದ್ರೆ ಅದರ ನೇರ ಲಾಭ ಆಗೋದು ಎಲ್ಲಿ? 6 ಕ್ಷೇತ್ರ ಅಂತ ನಾವು ಹೇಳ್ತಾ ಇದ್ವಲ್ಲ, 6 ಕ್ಷೇತ್ರಗಳಲ್ಲಿ ನೇರ ಪೈಪೋಟಿ ಇರೋದು ಅಗೇನ್ ಮೈತ್ರಿ ಪಕ್ಷ ಜೊತೆಗೆ. ಅವ್ರ ಜೊತೆಗೆ ಹೋದ್ರೆ ನಮ್ಮ ಫಲಿತಾಂಶದಲ್ಲಿ ವ್ಯತಿರಿಕ್ತ ಬರುತ್ತೆ ಅನ್ನೋದು ಈಗ ಉಭಯ ಸಂಕಟದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ನಾಯಕರು ಇದ್ದಾರೆ. ಕಣ್ಣ ಮುಚ್ಚಾಲೆ ಆಟವನ್ನ ಆಡೋದನ್ನ ನಿಲ್ಲಿಸಬೇಕು ಮುನಿಯಪ್ಪ ಅವರು ಅನ್ನೋದು ರಾಜ್ಯ ನಾಯಕರು ಮಾತಾಗಿತ್ತು. ಬಟ್ ಅದಕ್ಕೆ ಯಾವುದಕ್ಕೂ ಸೊಪ್ಪು ಹಾಕಿಲ್ಲ ಅವರು. ಈಗೇನಿದ್ರು ಸೋನಿಯಾ ಗಾಂಧಿ ಅವರು ಉಳಿದಿರುವಂತಹ ಅದೇ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾದಂಗೆ ಕಾಣಿಸ್ತಾ ಇದೆ.